ಶ್ರೀ ಸಾಯಿ ಸಚ್ಚರಿತ್ರೆ 50ನೇ ಅಧ್ಯಾಯ. ಕಾಕಾ ಸಾಹೇಬ್ ದೀಕ್ಷಿತ, ಶ್ರೀ ಟೆಂಬೆ ಸ್ವಾಮಿ, ಬಲರಾಮ ದುರಂದರ ಇವರ ಅನುಭವಗಳು. ದಾಬೋಲಕರ ವಿರಚಿತ ಮೂಲ ಸಚ್ಚರಿತೆಯ 50ನೇ ಅಧ್ಯಾಯವು 39ನೇ ಅಧ್ಯಾಯದ ವಿಷಯವನ್ನೇ ಕುರಿತು ಪ್ರಸ್ತಾಪಿಸುವುದರಿಂದ ಅದನ್ನು ಅದರೊಡನೆ ಸೇರಿಸಿ ಅದರ 51ನೇ ಅಧ್ಯಾಯವನ್ನು ಇಲ್ಲಿ 50ನೇ ಅಧ್ಯಾಯವನ್ನಾಗಿ ತೆಗೆದುಕೊಂಡಿದೆ. ಶ್ರೀಕೃಷ್ಣನಂತೆ ಗೀತಾಮೃತವನ್ನು ಬೋಧಿಸುತ್ತಾ ಭಕ್ತರ ಪಾಲಕನಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ, ನಿನಗೆ ಜಯತು. ಓ ಸಾಯಿ, ಕೃಪಾದೃಷ್ಟಿಯಿಂದ ನೀನು ನಮ್ಮ ನಡೆ ನೋಡಿ ನಮಗೆ ಆಶೀರ್ವಾದಿಸು. ಮಲೆಯ ಗಿರಿಯಲ್ಲಿ ಚಂದನ ಮರಗಳನ್ನು ಉಷ್ಣತೆಯನ್ನು ಹೋಗಲಾಡಿಸುವಂತೆ, ಮಾನವನಿಗೆ ಸುಖ ಸಂತಸಗಳನ್ನು ಕೊಡಲು ಭೂಮಿಯ ಮೇಲೆ ಮಳೆಯಾಗುವಂತೆ, ಅಥವಾ ವಸಂತ ಋತುವಿನಲ್ಲಿ ಪರಮಾತ್ಮನ ಪೂಜೆಗೆ ಸುಮನ ಪ್ರಕಟನವಾಗುವಂತೆ ಈ ಸಾಯಿ ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಸುಖ ಶಾಂತಿಗಳು ದೊರಕುತ್ತದೆ. ಈ ಮಾತನ್ನು ನಿದರ್ಶಿಸಿ ಘಟನೆಯನ್ನು ಪರೀಕ್ಷಿಸೋಣ. ಕಾಕಾ ಸಾಹೇಬ ದೀಕ್ಷಿತ. ಶ್ರೀ ಹರಿ ಸೀತಾರಾಮ ಅಥವಾ ಕಾಕಾ ಸಾಹೇಬ್ ದೀಕ್ಷಿತರು 1864ರಲ್ಲಿ ಜನ್ಮ ತಾಳಿದರು. ಅವರ ಪ್ರೈಮರಿ ವ್ಯಾಸಂಗವು ಖಾಂಡ್ವಾದಲ್ಲಿಯೂ ಮತ್ತು ಇಂಗನ ಘಾಟದಲ್ಲಿಯೂ ಸೆಕೆಂಡರಿ ವ್ಯಾಸಂಗವು ನಾಗಾಪುರದಲ್ಲಿ ಆಯಿತು. ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬಯಿಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ ನಂತರ ಎಲ್ವಿನ್ಸ್ಟನ್ ಕಾಲೇಜಿನಲ್ಲೂ ವ್ಯಾಸಂಗ ಮಾಡಿದರು. ಪದವೀಧರರಾದ ನಂತರ 1883ರಲ್ಲಿ ಕಾಯ್ದೆ ಮತ್ತು ಸೋಲಿಸಿಟರ ಪರೀಕ್ಷೆ ಮಾಡಿಕೊಂಡು ಕೆಲವು ಕಾಲ ಮೆಸಸರ್ಸ್ ಲೀಟರ್ ಹ್ಯಾಂಡ್ ಕಂಪನಿಯಲ್ಲಿ ಸೋಲಿಸಿಟರ್ ಆಗಿ ಕೆಲಸ ಮಾಡಿದರು. ಅನಂತರ ತಮ್ಮದೇ ಆದ ಸೋಲಿಸಿಟರ್ ಸಂಸ್ಥೆ ಆರಂಭಿಸಿದರು. 1909ರ ತನಕ ಇವರಿಗೆ ಬಾಬಾ ಅವರ ಹೆಸರು ಗೊತ್ತೇ ಇರಲಿಲ್ಲ. ನಂತರ ಅವರು ಲೋಣಾವಣದಲ್ಲಿ ತಂಗಿದ್ದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ್ ಚಂದೋರಕರ ಅವರ ಸಂಪರ್ಕವಾಗಿ ಬಾಬಾ ಅವರ ಪರಮಭಕ್ತರಾದರು. ಅದು ಹೇಗೆಂಬುದನ್ನು ನೋಡೋಣ. 1909ರಲ್ಲಿ ದೀಕ್ಷಿತ ಮತ್ತು ಚಂದೋರಕರ ಅವರ ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾ ಕುಳಿತರು. ಆಗ ಕಾಕಾ ಅವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತ್ತು ಎಂಬುದನ್ನು ವಿವರಿಸಿದರು. ಎಷ್ಟೋ ಚಿಕಿತ್ಸೆ ಮಾಡಿದರೂ ಕಾಲು ಸರಿಯೋಗಲಿಲ್ಲ ಎಂದು ಹೇಳಿದರು. ಆಗ ನಾನಾ ಅವರು ಕಾಕಾ ಅವರಿಗೆ ಕಾಲು ನೋವು ಗುಣವಾಗಿ ಕುಂಟುವುದು ತಪ್ಪಬೇಕಾದರೆ ಶ್ರೀ ಸದ್ಗುರು ಸಾಯಿಬಾಬಾ ಅವರ ದರ್ಶನ ಮಾಡಲು ಸಲಹೆ ಮಾಡಿದರು. ಅವರು ಬಾಬಾ ಅವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು. ಅವರು ನನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ, ಸಪ್ತ ಸಮುದ್ರಗಳ ಆಚೆ ಇರಲಿ, ಅವರನ್ನು ಗುಬ್ಬಿಯ ಕಾಲಿಗೆ ಹುಡುಗರು ದಾರ ಕಟ್ಟಿ ಎಳೆದು ತರುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂಬ ವಚನವನ್ನು ಹೇಳಿದರು. ಆಗ ಕಾಕಾ ಅವರು ಇದನ್ನು ಕೇಳಿ ಸಂತಸದಿಂದ ಬಾಬಾ ಅವರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು, ಈ ಕಾಲಿನ ಕುಂಟುತನ ಗುಣವಾಗದಿದ್ದರೂ ಅಡ್ಡಿಯಿಲ್ಲ, ಆದರೆ ನನ್ನ ಚಪಲ ಬುದ್ಧಿಯನ್ನು ಸೀಮಿತಗೊಳಿಸಿ ನನಗೆ ನಿತ್ಯಾನಂದವನ್ನು ದೊರಕಿಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು. ಇದಾದ ಕೆಲವು ಕಾಲದ ನಂತರ ಕಾಕಾ ಸಾಹೇಬರು ಮುಂಬಯಿ ಶಾಸನ ಸಭೆಯ ಸದಸ್ಯತ್ವಕ್ಕೆ ಮತ ಪಡೆಯಲು ಅಹಮದನಗರಕ್ಕೆ ಬಂದು ಸರದಾರ ಕಾಕಾ ಸಾಹೇಬ್ ಮೀರ್ಕರ ಅವರೊಡನೆ ತಂಗಿದರು. ಆ ಸಮಯಕ್ಕೆ ಸರಿಯಾಗಿ ಕೋಪಾರ್ಗಾವದಲ್ಲಿ ಮಾಮೂಲೆದಾರರಾಗಿದ್ದ ಕಾಕಾ ಸಾಹೇಬ ಪುತ್ರ ಶ್ರೀ ಬಾಬಾ ಸಾಹೇಬ್ ಮೀರ್ಕರ ಅವರಿಗೆ ಅಲ್ಲಿಗೆ ಬಂದರು. ಚುನಾವಣೆ ಕೆಲಸದ ನಂತರ ಕಾಕಾ ಅವರಿಗೂ ಶಿರ್ಡಿಗೆ ಹೋಗಬೇಕೆಂದು ಯೋಚಿಸಿದರು. ದೀಕ್ಷಿತರ ಜೊತೆಗೆ ಯಾರನ್ನು ಕಳಿಸಬೇಕೆಂಬ ಮೀರಕರ ಅವರು ಯೋಚಿಸಿದರು. ಆಗ ಶಿರ್ಡಿಯಲ್ಲಿ ಆಗಲೇ ಬಾಬಾ ಅವರು ಇವರ ಆಗಮನವನ್ನು ಕಾಯುತ್ತಿದ್ದರು. ಶ್ಯಾಮ ಅವರಿಗೆ ಅಹಮದ್ ನಗರದಿಂದ ಅವರ ಮಾವನಿಂದ ಅವರ ಪತ್ನಿಗೆ ಶ್ಯಾಮ ಅವರ ಅತ್ತೆ ಆರೋಗ್ಯ ತೀರಾ ಹದಗೆಟ್ಟಿತೆಂದು ತಂತಿ ಬಂದಿತ್ತು. ಶ್ಯಾಮ ಅವರು ಕೂಡಲೇ ಬಾಬಾ ಅವರ ಅಪ್ಪಣೆ ಪಡೆದು ಅಹಮದ್ ನಗರಕ್ಕೆ ಬಂದು ಅತ್ತೆಯವರನ್ನು ನೋಡಿ ಗುಣಮುಖವಾಗುವುದಿದ್ದರನ್ನು ಕಂಡು ಸಂತಸಗೊಂಡರು. ನಾನಾ ಸಾಹೇಬ್ ಪಾಸನೆ ಮತ್ತು ಅಪ್ಪಾ ಸಾಹೇಬ್ ಗದ್ರೆ ಅವರು ಅಹಮದ್ ನಗರಲ್ಲಿ ಆಗ ನಡೆದಿದ್ದ ಕುದುರೆಗಳ ಪ್ರದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ಯಾಮ ಅವರನ್ನು ಸಂಧಿಸಿ ಕಾಕಾ ಸಾಹೇಬ್ ಮೀರ್ಕರ ಅವರ ಮನೆಗೆ ಹೋಗಿ ಶಿರ್ಡಿಗೆ ಹೋಗುವಾಗ ಕಾಕಾ ಸಾಹೇಬ್ ದೀಕ್ಷಿತರನ್ನು ಕರೆದುಕೊಂಡು ಹೋಗಿ ಎಂದರು. ಸಾಯಂಕಾಲ ಶ್ಯಾಮ ಅವರು ಮೀರಕರ ಅವರ ಮನೆಗೆ ಬಂದರು. ಕಾಕಾ ಸಾಹೇಬರ ಪರಿಚಯವಾಯಿತು. ಶ್ಯಾಮ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ ಇಬ್ಬರು ರಾತ್ರಿ 10 ಗಂಟೆಗೆ ರೈಲಿನಲ್ಲಿ ಕೋಪಾರ್ಗಾವಕ್ಕೆ ಪ್ರಯಾಣ ಮಾಡಬೇಕೆಂದು ನಿಶ್ಚಯವಾಯಿತು. ಇದಾದ ನಂತರ ಒಂದು ವಿಸ್ಮಯಕಾರಿ ಸಂಗತಿ ನೆರವೇರಿತು. ಬಾಬಾ ಸಾಹೇಬರು ಬಾಬಾ ಅವರ ಫೋಟೋಕ್ಕೆ ಹಾಕಿದ ತೆರೆಯನ್ನು ತೆಗೆದು ಕಾಕಾ ದೀಕ್ಷಿತರು ತೋರಿಸಿದರು.
ಶಿರಡಿಗೆ ಹೋಗಿ ಕಾಣಬೇಕೆಂದಿದ್ದ ಬಾಬಾ ಅವರು ಆಗಲೇ ಫೋಟೋದ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆಂದು ಕಾಕಾ ದೀಕ್ಷಿತ ಭಾವಿಸಿದರು. ಆ ಫೋಟೋ ಮೇಘ ಅವರಿಗೆ ಸೇರಿದಿತ್ತು. ಅದರ ಗಾಜು ಒಡೆದು ಹೋಗಿದ್ದರಿಂದ ಮೇಘ ಅದನ್ನು ಸರಿಪಡಿಸುವುದಕ್ಕೆ ಶ್ಯಾಮ ಅವರ ಕೈಯಲ್ಲಿ ಕೊಟ್ಟು ಅಹಮದ್ ನಗರಕ್ಕೆ ಕಳಿಸಿದರು. ಅದು ಸರಿಯಾಗಿ ಕಾಕಾ ಮತ್ತು ಶ್ಯಾಮ ಅವರ ಸಂಗಡ ಶಿರಡಿಗೆ ಹೊರಟಿತ್ತು. 10 ಗಂಟೆಗೆ ಮುಂಚಿತವಾಗಿ ರೈಲ್ವೆ ನಿಲ್ದಾಣಕ್ಕೆ ಸೇರಿ ಟಿಕೆಟು ಪಡೆದದಾಯಿತು. ರೈಲು ಗಾಡಿ ಬಂದಿತ್ತು. 2ನೇ ತರಗತಿಯ ಬಂಡಿಯಲ್ಲಿ ಸ್ಥಳವೇ ಇರಲಿಲ್ಲ. ಅದೃಷ್ಟವಶಾತ್ ಆ ರೈಲಿನಲ್ಲಿ ಗಾರ್ಡು ಕಾಕಾ ಸಾಹೇಬರಿಗೆ ಪರಿಚಿತವಾದುದರಿಂದ ಅವರು 1ನೇ ತರಗತಿಯಲ್ಲಿ ಅವರಿಗೆ ಸ್ಥಳ ದೊರಕಿಸಿಕೊಟ್ಟರು. ಹೀಗೆ ಪ್ರಯಾಣ ಮಾಡಿ ಇಬ್ಬರು ಕೋಪಾರ್ಗಾವದಲ್ಲಿ ಇಳಿದರು. ಅಲ್ಲಿ ಶಿರಡಿಗೆ ಹೊರಡಲು ಅನುವಾದಾಗ ನಾನಾ ಸಾಹೇಬರನ್ನು ಕಾಕಾ ಆಕಸ್ಮಿಕವಾಗಿ ಸಂಧಿಸಿದರು. ಆಗ ಅವರು ಆನಂದಕ್ಕೆ ಪಾರವೇ ಇರಲಿಲ್ಲ. ಕಾಕಾ ಮತ್ತು ನಾನಾ ಪರಸ್ಪರ ಆಲಿಂಗಿಸಿ ಪವಿತ್ರವಾದ ಗೋದಾವರಿ ತೀರ್ಥದಲ್ಲಿ ಮಿಂದು ಶಿರಡಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ಬಾಬಾ ಅವರ ದರ್ಶನ ಪಡೆದಿದ್ದರು. ಈ ಕ್ಷಣದಲ್ಲಿ ಅವರು ಮನಸ್ಸು ಕರಗಿ ನೇತ್ರಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಆಗ ಬಾಬಾ ಅವರನ್ನು ಕುರಿತು, ನಿಮ್ಮನ್ನೇ ಎದುರು ನೋಡುತ್ತಿದ್ದೆ, ಆದುದರಿಂದಲೇ ಶ್ಯಾಮನನ್ನು ಕಳಿಸಿದ್ದೆ ಎಂದರು. ಅನಂತರ ಕಾಕಾ ಅವರು ಅನೇಕ ವರ್ಷಗಳ ಕಾಲ ಬಾಬಾ ಅವರೊಡನೆ ಇದ್ದರು. ಅವರು ಶಿರಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಹೆಚ್ಚು ಕಡಿಮೆ ಶಿರಡಿಯಲ್ಲೇ ವಾಸ ಮಾಡತೊಡಗಿದರು. ಬಾಬಾ ಅವರಿಂದ ಅವರು ಪಡೆದ ಅನುಭವಗಳು ಸಾವಿರಾರು. ಆದ್ದರಿಂದ ಅವುಗಳೆಲ್ಲವನ್ನು ಇಲ್ಲಿ ವಿವರಿಸಲು ಅಸಾಧ್ಯ. ಆದುದರಿಂದ ವಾಚಕರು ಸಾಯಿಲೀಲಾ ಪತ್ರಿಕೆಯ 12ನೇ ಸಂಪುಟದಿಂದ 3ರಿಂದ 9ನೆಯ ಸಂಚಿಕೆಗಳನ್ನು ಓದಬಹುದು. ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ, ಅಂದರೆ ನಿರಾಯಾಸವಾದ ಮರಣ, ಕರೆದುಕೊಂಡು ಹೋಗುತ್ತೇನೆ ಎಂದು ಬಾಬಾ ಕಾಕಾ ಸಾಹೇಬ ದೀಕ್ಷಿತರಿಗೆ ಹೇಳಿದರು. ಇದು ನಿಜವಾಯಿತು. 1926ನೇ ಜುಲೈ 5ನೇ ತಾರೀಕು ಅವರು ಹೇಮಾಂಡ ಪಂತರೊಡನೆ ಬಾಬಾ ಅವರ ಬಗ್ಗೆ ಮಾತನಾಡುತ್ತಾ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆಗ ಒಮ್ಮೆಲೆ ಅವರು ಬಾಬಾ ಅವರಲ್ಲಿ ಶೀಘ್ರವಾಗಿ ಧ್ಯಾನಾಸಕ್ತರಾದಂತೆ ತೋರಿತ್ತು. ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಂಡ ಪಂತರ ಭುಜದ ಮೇಲೆ ಇಟ್ಟು ಇಹಲೋಕವನ್ನು ತ್ಯಜಿಸಿದರು. ಟೇಂಬೆ ಸ್ವಾಮಿ. ಈಗ ಸಂತರು ಹೇಗೆ ಪರಸ್ಪರ ಭಾತೃ ಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ. ಒಂದು ಸಾರಿ ಟೇಂಬೆ ಸ್ವಾಮಿ ಎಂದು ಪ್ರಸಿದ್ಧವಾದ ಶ್ರೀ ವಾಸುದೇವಾನಂದ ಸರಸ್ವತಿಯವರ ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದರು. ಅವರು ದತ್ತಾತ್ರೇಯ ಉಪಾಸಕರಾಗಿದ್ದರು. ಮಹಾಜ್ಞಾನಿಗಳು, ಯೋಗ ಸಂಪನ್ನರು ಆಗಿದ್ದರು. ನಾಂದೇಡದ ಪುಂಡಲೀಕರಾದ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು. ಆಗ ದರ್ಶನ ಪಡೆದರು. ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವು ಬಂದಿತ್ತು. ಬಾಬಾ ಅವರ ಹೆಸರನ್ನು ಕೇಳಿದೊಡನೆ ಸ್ವಾಮೀಜಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು, ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೆ ಪ್ರೀತಿಸುತ್ತಿರು ಎಂದು ಹೇಳಿರಿ ಎಂದು ತಿಳಿಸಿ ಪುಂಡಲೀಕರಾವ ಅವರಿಗೆ ಕೊಟ್ಟರು. ಸ್ವಾಮಿಗಳ ಬಾಬಾ ಅವರನ್ನು ಸಹೋದರವೆಂದು ಕರೆದಿದ್ದು ಸರಿ. ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರ ಸಮ್ಮತವಾದ ದುನಿಯಲ್ಲಿ ಸದಾ ಅಗ್ನಿಯನ್ನೇ ಉರಿಸುತ್ತಿದ್ದರು. 1 ತಿಂಗಳ ಒಳಗಾಗಿ ಪುಂಡಲೀಕರಾಯವರು 4 ಜನ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಬಂದರು. ಮಾನವಾಡದಲ್ಲಿ ಇಳಿದಾಗ ಬಹಳ ಬಾಯಾರಿಕೆ ಆದುದರಿಂದ ಹತ್ತಿರವಿದ್ದ ಹಳ್ಳಕ್ಕೆ ನೀರು ಕುಡಿಯಲು ಹೋದರು. ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು. ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು. ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಮಾಡಿ ಅವಲಕ್ಕಿಯಲ್ಲಿ ಬೆರೆಸಿದರು. ಈ ತೆಂಗಿನಕಾಯಿಯನ್ನು ಟೇಂಬೆ ಸ್ವಾಮಿಯವರು ಬಾಬಾ ಅವರಿಗೆಂದು ಕೊಟ್ಟಿದ್ದರು. ಶಿರಡಿ ಸಮೀಪಿಸುತ್ತಲೇ ಆ ತೆಂಗಿನಕಾಯಿ ನೆನಪಾಯಿತು. ಹೆದರಿಕೆಯಿಂದ ನಡುಗುತ್ತಾ ಬಾಬಾ ಅವರ ಮುಂದೆ ನಿಂತರು. ಈ ಮೊದಲೇ ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು. ಆದುದರಿಂದ ಕೂಡಲೇ ಅವರ ಪುಂಡಲೀಕರ ಅವರನ್ನು ಕುರಿತು, ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು. ಆಗ ಪುಂಡಲೀಕರಾವ್ ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಬೇರೊಂದು ತೆಂಗಿನಕಾಯಿ ತರುವೆನು ಎಂದರು. ಆದರೆ ಬಾಬಾ ಅವರು ನಿರಾಕರಿಸಿ, ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದ ತೆಂಗಿನಕಾಯಿಯ ಬೆಲೆಗಿಂತ ಮಿಗಿಲಾದದ್ದು, ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದೆಂದು ಹೇಳಿ, ನೀನು ಚಿಂತಿಸಬೇಡ. ಶ್ರೀಫಲ ಮುಟ್ಟಿಸುವ ಕಾರ್ಯ ನನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು. ಕೊನೆಗೂ ನೀವು ದಾರಿಯಲ್ಲಿ ಅದನ್ನು ತಿಂದು ಬಿಟ್ಟಿರಿ. ನಿನಗೇಕೆ ಅದರ ಹೊಣೆಗಾರಿಕೆ? ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ. ಅಹಂಭಾವವನ್ನು ತ್ಯಜಿಸು. ಆಗ ನಿನ್ನ ಪರಮಾತ್ಮಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು.
ಬಾಲರಾಮ ದುರಂದರ. ಪಾಟಾರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಲರಾಮ ದುರಂದರ ಅವರು ಕೆಲವು ಕಾಲ ಮುಂಬೈ ಪ್ರಾಂತದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರಕಾರದ ಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಅವರು ಬಹಳ ಧಾರ್ಮಿಕ ಮತ್ತು ಭಗವತ್ಪಾದರ ಕುಟುಂಬ. ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದರು. ಅನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪರಮಾತ್ಮಿಕ ವಿಷಯಗಳಲ್ಲಿ ಕಡೆಗೆ ಹರಿಸಿದರು. ಭಗವದ್ಗೀತೆಯನ್ನು, ಜ್ಞಾನೇಶ್ವರಿಯನ್ನು, ವೇದಾಂತ ಮತ್ತು ಇನ್ನುಳಿವ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದರು. ಅವರು ಪಂಡ್ರಾಪುರದ ವಿಠ್ಠಲನ ಪರಮ ಭಕ್ತರಾಗಿ ಸುಮಾರು 1912ರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು. ಇದಕ್ಕೆ 6 ತಿಂಗಳ ಹಿಂದೆ ಅವರ ಸಹೋದರ ಬಾಬುಲಾಜಿ ಅವರು ವಾಮನರಾವ ಅವರ ಜೊತೆಗೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು. ಅವರ ತಮ್ಮ ಅನುಭವಗಳನ್ನು ಬಾಲರಾಮ್ ಅವರಿಗೂ ಮತ್ತಿತರಿಗೂ ಹೇಳಿದರು. ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು. ಅವರು ಶಿರಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು, ಈ ದಿನ ನನ್ನ ದರ್ಬಾರದ ಅನೇಕ ಜನರು ಬರುತ್ತಿದ್ದಾರೆ ಎಂದು ಹೇಳಿದರು. ದುರಂದರ ಸಹೋದರರು ಇದನ್ನು ಇತರರಿಂದ ಕೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ. ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು. ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಬಾಬಾ ಅವರು, ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರದ ಜನ ಇವರೇ ಎಂದು ಹೇಳಿ ದುರಂದರ ಸಹೋದರವನ್ನು ಕುರಿತು, ಇಂದಿನ 60 ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು. ಎಲ್ಲರೂ ನಮ್ರತೆಯಿಂದ ಕೈ ಜೋಡಿಸಿ ಬಾಬಾ ಅವರ ಪಾದಗಳನ್ನು ಎವೆ ಇಕ್ಕದೆ ನೋಡಹತ್ತಿದ್ದರು. ಸಾತ್ವಿಕ ಗುಣಗಳಾದ ಕಣ್ಣೀರು, ರೋಮಾಂಚನ, ಗದ್ಗದ ಕಂಠ ಇವುಗಳಿಂದ ಅವರು ಮನಸ್ಸೋತು ಆನಂದಭರಿತರಾದರು. ಅನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರೆ ಬಾಲರಾಮ ಅವರ ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಉಕ್ಕ ಸೇದುತ್ತಿದ್ದ ಬಾಬಾ ಅವರನ್ನು ಅದನ್ನು ಬಾಲರಾಮ ಅವರಿಗೂ ಸೇದುವಂತೆ ಹೇಳಿದರು. ಬಾಲರಾಮರಿಗೆ ಉಕ್ಕ ಸೇದುವ ಅಭ್ಯಾಸವಿರಲಿಲ್ಲ. ಆದರೂ ಅದನ್ನು 1 ಬಾರಿ ಎಳೆದು ನಮ್ರತೆಯಿಂದ ಹಿಂತಿರುಗಿಸಿದರು. ಬಾಲರಾಮ್ 6 ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು. ಉಕ್ಕ ಸೇರಿದಿನಿಂದ ಅವರ ರೋಗ ಪೂರ್ಣ ಗುಣವಾಯಿತು. ಆದರೆ 6 ವರ್ಷಗಳ ನಂತರ ಪುನಃ ಅವರಿಗೆ ಕೆಮ್ಮು ಬಂದಿತ್ತು. ಅಂದೇ ಬಾಬಾ ಅವರು ಮಹಾಸಮಾಧಿ ಹೊಂದಿದ್ದರು. ಆ ದುರಂದರ ಬಂಧುಗಳು ಶಿರಡಿಗೆ ಬಂದ ದಿನ ಗುರುವಾರ. ಅದು ಚಾವಡಿ ಮೆರವಣಿಗೆ ಇತ್ತು. ಅದನ್ನು ನೋಡುವ ಸೌಭಾಗ್ಯ ಅವರಿಗೆ ಲಭಿಸಿತು. ಚಾವಡಿಯ ಆರತಿಯನ್ನು ಸಮಾರಂಭದಲ್ಲಿ ಬಾಲರಾಮ ಅವರು ಬಾಬಾ ಅವರ ವದನಾರವಿಂದಗಳಲ್ಲಿ ಪಾಂಡುರಂಗನ ಪ್ರತಿಭೆ ಕಂಡರು. ಮರುದಿನ ಕಾಕಡ ಆರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು. ಬಾಲರಾಮ್ ದುರಂದರ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ. ಆದರೆ ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ. ಅನಂತರ 1968ರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು. ಅದರಲ್ಲಿ ಬಾಲರಾಮ್ ದುರಂದರ ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಸಚ್ಚರಿತ್ರೆ 50ನೇ ಅಧ್ಯಾಯ ಮುಕ್ತಾಯವಾಯಿತು.